ಬಿಜೆಪಿ ಕಡೆಯಿಂದ ನಾವು ವ್ಯವಸ್ಥೆ ಮಾಡಿದ್ರೂ ಕೂಡ ಇದರಲ್ಲಿ ರಾಜಕೀಯ ಇಲ್ಲ. ಆದ್ರಿಂದ ಎಲ್ಲಾ ಮುಖಂಡರುಗಳು ಬಂದವರು ಒಂದೇ, ನೀವು ಎಂಥದ್ದೇ ಹೋರಾಟ ಮಾಡಿ ಸಮುದಾಯದ ಪರವಾಗಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಈಗ ಬಿಜೆಪಿಯೂ ಅಷ್ಟೇ ಸಮುದಾಯದ ಮುಖಂಡರುಗಳ ಜೊತೆಯಲ್ಲಿ ಇಂತಹ ಸಂಘಟಿತ ಹೋರಾಟಕ್ಕೆ ನಾವು ಸಹಕಾರಿಯಾಗಿ ನಿಮ್ಮ ಜೊತೆಯಲ್ಲಿ ನಿಂತಿದ್ದೀವಿ. ಇಷ್ಟೇ, ಇಲ್ಲೇನೂ ಇಲ್ಲ. ಯಾಕೆ ಅಂದ್ರೆ ಸರ್ಕಾರ ದಲಿತ ಸಂಘಟನೆಗಳು ಏನ್ ಹೇಳ್ತವೆ ಅದನ್ನು ಕೇಳ್ತಾ ಇಲ್ಲ. ಅವ್ರೇನಾದ್ರು 7D ತೆಗೆದ್ರಲ್ಲ, ಆ ರೀತಿ ತೆಗೆದು ನೀವು 7C ನಲ್ಲಿ ನಮ್ಗೆ ವಂಚನೆ ಮಾಡ್ತಿದ್ರಲ್ಲ ಅದನ್ನು ತೆಗೆದು ದಲಿತರ ಶ್ರೇಯೋಭಿವೃದ್ಧಿಗೆ ಆ ಹಣವನ್ನ ಬಳಕೆ ಮಾಡಿದ್ರೆ ಯಾರ ಹೋರಾಟವೂ ಇಲ್ಲ. ನೀವು ವಂಚನೆ ಮಾಡ್ತಿದ್ರೆ ಹೋರಾಟ ಸಹಜವಾಗಿರುತ್ತೆ. ಇದು ಇವತ್ತಾಗಿರೋದು. ಅದಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನಷ್ಟೇ ನಾವು ಜನರ ಮುಂದೆ ಹೇಳಲಿಕ್ಕೆ ನಾವೆಲ್ಲ ಸಂಘಟಿತ ಹೋರಾಟ ಮಾಡ್ತೇವೆ. ಆ ಕಾರಣದಿಂದ ಈ ಬಜೆಟ್ನಲ್ಲಿ ₹1 ಕೂಡ ನೀವು ಯಾವುದೇ ಕಾರಣಕ್ಕೂ ಹಣ ಬಳಕೆ ಮಾಡಬಾರದು. ಮಾಡಿದರೆ ಹೋರಾಟವೂ ಇರುತ್ತೆ. ಕಾನೂನು ಇದನ್ನು ಕೂಡ ಬಳಕೆ ಮಾಡಿ ಈ ಸರ್ಕಾರವನ್ನ ಕಟಕಟೆಯಲ್ಲಿ ನಿಲ್ಲಿಸೋ ಕೆಲಸಕ್ಕೂ ಕೂಡ ನಮ್ಮೆಲ್ಲ ಸಂಘಟನೆಗಳು ಮುಖಂಡರುಗಳು ನಾವು ಸಿದ್ಧರಾಗಿದ್ದೀವಿ. ಇವತ್ತು ಬಂದಿರತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ, ನೀವು ಅವ್ರನ್ನ ವಿಷುವಲ್ಸ್ ತಗೊಳ್ಳಿ. ಈಗ ಈ ಮುಖಂಡರುಗಳು ನಾನು ಮಾತ್ರ ಹೇಳೋದಲ್ಲ, ಆ ಮುಖಂಡರ ಮಾತುಗಳನ್ನ ತಾವು ಕೇಳಿ. ಇದು ಪಕ್ಷ ಒಂದು ಹೋರಾಟ ಮಾಡಿದಾಗ ಈ ರೀತಿ ಸಿನಿಮಾದವರು ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲ ಬರಬೇಕಂತ ಏನಿಲ್ಲ. ಯಾವುದೇ ರಾಜಕೀಯ ಪಕ್ಷ ತನ್ನ ಹೋರಾಟವನ್ನು ಮಾಡುತ್ತದೆ. ಅದು ಸರ್ಕಾರವಾಗಿ ಮಾಡಿರಲಿಲ್ಲ, ಅದು ಮಾಡಿದ್ದು ಆವತ್ತಿನ ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ. ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ನೀವು ಯಾಕೆ ಬರಲಿಲ್ಲ ಅಂತ ಯಾರನ್ನಾದ್ರೂ ಸಂಘಟನೆ ಅವ್ರನ್ನ ನಾವು ಕೇಳಿದ್ರೆ ಏನ್ ಹೇಳ್ತಾರೆ ಅವರು? ಸಿನಿಮಾದವ್ರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಅವರು? ಆಯ್ತು, ನಾನೊಂದು ಮಾತು ಕೇಳ್ತೇನೆ. ಆವತ್ತು ನಿಮ್ಮ ಹೋರಾಟ ಇದ್ದಿದ್ದೇನು? ಮೇಕೆದಾಟಿಗೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ, ಕೇಂದ್ರ ಸರ್ಕಾರದ ಪರ್ಮಿಷನ್ನು ಬೇಕಾಗಿಲ್ಲ. ಈ ಸರ್ಕಾರ, ರಾಜ್ಯ ಸರ್ಕಾರ ತಕ್ಷಣ ಪ್ರಾರಂಭ ಮಾಡಬೇಕು, ಅದು ತಾನೇ ನಿಮ್ಮ ಹೋರಾಟ. ಆದರೆ ಈಗ ನಿಮ್ಮದೇ ಸರ್ಕಾರ ಇದೆ, ನಾವು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಪರ್ಮಿಷನ್ ಬೇಕಿತ್ತು ಅಂತ ನಾವು ಅವತ್ತು ಹೇಳಿದ್ವಿ, ನೀವು ಬೇಕಾಗಿಲ್ಲ ಅಂತ ಹೇಳಿದ್ವಿ. ಈಗ ಹೇಳಿ ಪರ್ಮಿಷನ್ ಬೇಕಾ ಬೇಡ? ನಾವು ಅವತ್ತು ಹೇಳಿದ್ರೆ ಸುಳ್ಳಾಗ್ತಿತ್ತು. ಈಗ ನೀವು ಸತ್ಯ ಮಾಡಿ ತೋರಿಸಿ. ಪರ್ಮಿಷನ್ ಬೇಡ ಅಂತ ಅವತ್ತು ಹೇಳಿದವರು ಇವಾಗ ನೀವು ಅಧಿಕಾರ ಕೊಟ್ಟಿದ್ದಾರೆ ಜನ. ಈಗ ಮಾಡಿ ತೋರಿಸಿ. ಧಮಕಿ ಯಾಕೆ? ಧಮಕಿ ಬೇಕಿಲ್ವಲ್ಲ. ಆದರೆ ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನ ಎತ್ತಿ ತೋರಿಸಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು. ಈ ಸಿನಿಮಾ ತಾರೆಯರು ಯಾವ ಪಕ್ಷದ ಗುಲಾಮರಲ್ಲ. ನೀವು ನೆಟ್ಟು ಬೋಲ್ಟು ಟೈಟ್ ಮಾಡೋದು ಅಥವಾ ನೆಟ್ಟು ಬೋಲ್ಟ್ ನಂಗೆ ಗೊತ್ತಿದೆ ಎಲ್ಲಿ ಏನ್ ಮಾಡಬೇಕು ಅನ್ನೋದಾದ್ರೆ, ಆ ನೆಟ್ಟು ಬೋಲ್ಟ್ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಅಲ್ಲಿ ನೆಟ್ಟು ಬೋಲ್ಟ್ ಅನ್ನ ತಿರುಗಿಸ್ಕೊಳ್ಳಿ. ನೀವು ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಳ್ಳಿ. ಇದು ಸಂಘಟನೆಗಳನ್ನ, ಸಿನಿಮಾದವರನ್ನ, ಬೇರೆ ಬೇರೆಯವರನ್ನ ಈ ರೀತಿ ನೆಟ್ಟು ಬೋಲ್ಟ್ ತಿರುಗಿಸಕ್ ಹೋದ್ರೆ ನಿಮ್ಮ ನೆಟ್ಟು ಬೋಲ್ಟ್, ನಿಮ್ಮ ಸರ್ಕಾರದ ನೆಟ್ಟು ಬೋಲ್ಟ್ ಅನ್ನು ಬೇರೆಯವರೆಲ್ಲ ಸೇರಿ ತಿರುಗಿಸ್ತಾರೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾಳೆ ಬೆಳಗ್ಗೆ ಇವತ್ತು ಗವರ್ನರ್ ಕೆಲವು ವಿಚಾರಗಳನ್ನು ವಾಪಸ್ ಕಳಿಸಿದ್ದಾರೆ. ಇದರ ವಿರುದ್ಧವಾಗಿ ಸರ್ಕಾರ ಅವರ ಅಧಿಕಾರವನ್ನೇ ಮೊಟಕುಗೊಳಿಸ್ತಕ್ಕಂಥ ಇದು ಸಂವಿಧಾನದ ವಿರುದ್ಧವಾದ ನಡೆ. ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥ ನೀವು ಸಂವಿಧಾನಕ್ಕೆ ಯಾವ ಗೌರವ ಕೊಡ್ತಾ ಇದ್ದೀವಿ? ಗವರ್ನರ್ ಹುದ್ದೆ ಸಾಂವಿಧಾನಿಕ ಹುದ್ದೆ. ಸಂವಿಧಾನವನ್ನು ನೀವು ಗೌರವಿಸೋದಾದ್ರೆ ಗವರ್ನರ್ನು ನೀವು ಗೌರವಿಸಲೇಬೇಕು. ಅವ್ರು ಏನು ನಿಮ್ಮ ಬಿಲ್ಗಳನ್ನ ವಾಪಸ್ ಯಾಕೆ ಕಳಿಸಿದ್ದಾರೆ? ಅಲ್ಲಿ ಕಾರಣ ಇರ್ಬೋದು. ಅವ್ರ ಕಾರಣ ಕೊಡಿ ಅಂತ ಕೇಳಿದಾಗ ನೀವು ಕಾರಣ ಕೊಡಬೇಕೆ ಹೊರತು ಅವ್ರ ಮೇಲೆ ಗದಾ ಪ್ರಹಾರ ಮಾಡೋದು ಇದು ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಮಾಡುವ ಅಪಚಾರ, ಸಂವಿಧಾನಕ್ಕೂ ಮಾಡತಕ್ಕಂಥ ಅಪಚಾರ. ಧನ್ಯವಾದ.